ಸರ್, ಈಗ ದೇವೇಗೌಡರನ್ನ ಆಯ್ಕೆ ಮಾಡಬೇಕಾ ರಾಜ್ಯಸಭೆಗೆ ಅಂತ? ಅದು ನಿಜ. ಒಳ್ಳೆ ಪ್ರಶ್ನೆ ಕೇಳಿ. ಎಸ್, ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರು ಆಗಬೇಕು. ಅದಕ್ಕೆ ಅವಕಾಶ ಕೊಡು. ಯಾಕೆಂತಂದ್ರೆ ನಾನು ಅಲ್ಲಿ ಹೇಳೋದು ಮರೆತುಬಿಟ್ಟೆ. ಯಾಕೆಂತಂದ್ರೆ ಅವರು ಅಷ್ಟು ಸುಲಭ ಇಲ್ಲ. ಯಾವುದೋ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಪಂಚಾಯಿತಿ ಮೆಂಬರ್ ಆಗಿ ಅಲ್ಲಿಂದ ಪಾರ್ಲಿಮೆಂಟ್ ತನಕ ಹೋಗಿ ಪ್ರಧಾನಮಂತ್ರಿ ಆಗಿದ್ರಲ್ಲ, ಹುಡುಗಾಟಿಕೆ ಅಲ್ಲ. ಹಾಗಾಗಿ ಅವ್ರನ್ನ ಮತ್ತೆ ಕಂಟಿನ್ಯೂ ಮಾಡಬೇಕು ರಾಜ್ಯಸಭಾ ಸದಸ್ಯರಾಗಿ. ಅವರ ಅನುಭವದ ಮಾತುಗಳು, ಸಲಹೆಗಳು ದೇಶಕ್ಕೆ ಅಗತ್ಯತೆ ಇದೆ ಅಂತಕ್ಕಂಥದ್ದು. ಹೇಳಿದ್ದಾರೆ ಪ್ರಧಾನಮಂತ್ರಿಯವರೇ ಅದು ಇಶ್ಯೂ ತಗೋತಾ ಇದ್ದಾರೆ ಕೈಗೆ. ಕಾಕ್ರೋಚ್ ಪಾರ್ಟಿ ಜಾಸ್ತಿ ಬೆಳಿಬೇಕು, ಇನ್ನೂ ಬೆಳಿಬೇಕು ಕಾಕ್ರೋಚ್ ಪಾರ್ಟಿ. ಯಾಕೆ ಹೋಗ್ಲಿಲ್ಲ, ಆಗ್ಬೇಕ್ರಿ. ಈ ದೇಶದಲ್ಲಿ ಸಾಕಾಗೋಗಿದೆ ಜನಕ್ಕೂ. ಈ ಹಳೆ ಪಾರ್ಟಿಗಳು ತೆಗೆದು ಆಚೆ ಬೀಸಾಕಿ ಹೊಸ ಪಾರ್ಟಿಗಳು ಬರಬೇಕು. ಲೈಕ್ ವಿಜಯನ್ ತಮಿಳ್ನಾಡು. ಎಸ್, ಬಿಕಾಸ್ ಜನ ರೋಸ್ ಹೋಗಿದ್ದಾರೆ ನೋಡಿ ಇವ್ರನ್ನ. ಜನ ರೋಸ್ ಹೋಗಿದ್ದಾರೆ ನೋಡಿ. ನಿಮ್ಮ ಆಸ್ತಿ ಪಾಸ್ತಿ ನೀವು ಆಡ್ತಿರೋದೆಲ್ಲ ಮಾಡಿದ್ದು ಅಯ್ಯೋ ತೆಗೆದು ಒದ್ದು ಆಚೆಗೆ ಹಾಕಿ ಬೇರೆ ಬರಬೇಕು ಅವ್ರು. ಅದೇ ರೀ ಹೇಳಿದ್ದು ನಾನು. ಕಾಕ್ರೋಚ್ ಪಾರ್ಟಿನೂ ಈ ವಿಜಯನ್ ಪಾರ್ಟಿ ಏನೋ. ಕಾಕ್ರೋಚ್ ಪಾರ್ಟಿ ಒಂದೇ ದಿವಸದಲ್ಲಿ ಮೇಲೆ ಕೆದ್ದು ಬಂತು ಅಲ್ವಾ. ವಿಜಯಿಂದ ಏನಿಲ್ಲ, ಸಾವಿರಾರು ವರ್ಷ ಆಗಿತ್ತೆ. ಬಹಳ ಶಾರ್ಟ್ ಪೀರಿಯಡ್. ಯಾತಕ್ಕೆ ನೋಡ್ರಿ ಸರ್, ಈಗ ದೇವೇಗೌಡರನ್ನ ಆಯ್ಕೆ ಮಾಡಬೇಕಾ ರಾಜ್ಯಸಭೆಗೆ ಅಂತ? ಅದು ನಿಜ. ಒಳ್ಳೆ ಪ್ರಶ್ನೆ ಕೇಳಿ. ಎಸ್, ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರು ಆಗಬೇಕು. ಅದಕ್ಕೆ ಅವಕಾಶ ಕೊಡು. ಯಾಕೆಂತಂದ್ರೆ ನಾನು ಅಲ್ಲಿ ಹೇಳೋದು ಮರೆತುಬಿಟ್ಟೆ. ಯಾಕೆಂತಂದ್ರೆ ಅವರು ಅಷ್ಟು ಸುಲಭ ಇಲ್ಲ. ಯಾವುದೋ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಪಂಚಾಯಿತಿ ಮೆಂಬರ್ ಆಗಿ ಅಲ್ಲಿಂದ ಪಾರ್ಲಿಮೆಂಟ್ ತನಕ ಹೋಗಿ ಪ್ರಧಾನಮಂತ್ರಿ ಆಗಿದ್ರಲ್ಲ, ಹುಡುಗಾಟಿಕೆ ಅಲ್ಲ. ಹಾಗಾಗಿ ಅವ್ರನ್ನ ಮತ್ತೆ ಕಂಟಿನ್ಯೂ ಮಾಡಬೇಕು ರಾಜ್ಯಸಭಾ ಸದಸ್ಯರಾಗಿ. ಅವರ ಅನುಭವದ ಮಾತುಗಳು, ಸಲಹೆಗಳು ದೇಶಕ್ಕೆ ಅಗತ್ಯತೆ ಇದೆ ಅಂತಕ್ಕಂಥದ್ದು. ಹೇಳಿದ್ದಾರೆ ಪ್ರಧಾನಮಂತ್ರಿಯವರೇ ಅದು ಇಶ್ಯೂ ತಗೋತಾ ಇದ್ದಾರೆ ಕೈಗೆ. ಕಾಕ್ರೋಚ್ ಪಾರ್ಟಿ ಜಾಸ್ತಿ ಬೆಳಿಬೇಕು, ಇನ್ನೂ ಬೆಳಿಬೇಕು ಕಾಕ್ರೋಚ್ ಪಾರ್ಟಿ. ಯಾಕೆ ಹೋಗ್ಲಿಲ್ಲ, ಆಗ್ಬೇಕ್ರಿ. ಈ ದೇಶದಲ್ಲಿ ಸಾಕಾಗೋಗಿದೆ ಜನಕ್ಕೂ. ಈ ಹಳೆ ಪಾರ್ಟಿಗಳು ತೆಗೆದು ಆಚೆ ಬೀಸಾಕಿ ಹೊಸ ಪಾರ್ಟಿಗಳು ಬರಬೇಕು. ಲೈಕ್ ವಿಜಯನ್ ತಮಿಳ್ನಾಡು. ಎಸ್, ಬಿಕಾಸ್ ಜನ ರೋಸ್ ಹೋಗಿದ್ದಾರೆ ನೋಡಿ ಇವ್ರನ್ನ. ಜನ ರೋಸ್ ಹೋಗಿದ್ದಾರೆ ನೋಡಿ. ನಿಮ್ಮ ಆಸ್ತಿ ಪಾಸ್ತಿ ನೀವು ಆಡ್ತಿರೋದೆಲ್ಲ ಮಾಡಿದ್ದು ಅಯ್ಯೋ ತೆಗೆದು ಒದ್ದು ಆಚೆಗೆ ಹಾಕಿ ಬೇರೆ ಬರಬೇಕು ಅವ್ರು. ಅದೇ ರೀ ಹೇಳಿದ್ದು ನಾನು. ಕಾಕ್ರೋಚ್ ಪಾರ್ಟಿನೂ ಈ ವಿಜಯನ್ ಪಾರ್ಟಿ ಏನೋ. ಕಾಕ್ರೋಚ್ ಪಾರ್ಟಿ ಒಂದೇ ದಿವಸದಲ್ಲಿ ಮೇಲೆ ಕೆದ್ದು ಬಂತು ಅಲ್ವಾ. ವಿಜಯಿಂದ ಏನಿಲ್ಲ, ಸಾವಿರಾರು ವರ್ಷ ಆಗಿತ್ತೆ. ಬಹಳ ಶಾರ್ಟ್ ಪೀರಿಯಡ್. ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾರಲ್ಲ ಸರ್, ಯಾತಕ್ಕೆ